ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಡೈಲಿ ವ್ಲಾಗ್. ಕಡಲಿಗ್ಯಾಕೆ ಅಂತ ಮೌನ ಬಲ್ಲೋರ್ ಯಾರು ಇಲ್ಲ, ಮನಸ್ಸು ಕೊಡುವ ಮೌನ ತಾನೇ ನಂಬೋದು ಎಲ್ಲ. ಹುಣ್ಣಿಮೆಯ ಎದುರಲ್ಲಿ ನಾನು ನೀನು ಜೋಡಿ ಬದುಕು ಹಾಲು ಜೇನು. ಇದಾಗಿದೆ ಶನಿವಾರದ ವ್ಲಾಗ್. ಗುಂಡಂಗೆ ಲಾಸ್ಟ್ ಇಂಜೆಕ್ಷನ್ ಇತ್ತು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಪಾಪ ಲಾಸ್ಟ್ ಇಂಜೆಕ್ಷನ್ ದಿನ ತುಂಬಾ ಹತ್ಬಿಟ್ಟ. ನನಗಂತೂ ತುಂಬಾ ಬೇಜಾರಾಯ್ತು. ಅಪ್ಪ ಈ ಹಾಸ್ಪಿಟ್ಲ್ ಸವಸ ಸಾಕಪ್ಪ, ಫಸ್ಟ್ ಬಿಡಿಸ್ಬಿಡೋಣ ಅಂತ ಹೇಳಿ ಎಲ್ಲ ರಿಮೂವ್ ಮಾಡಿಸಿ ಅವನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಅವರೆಲ್ಲ ಮನೆಗೆ ಹೊರಡಬೇಕು ಅಂತ ಹೇಳಿ ದೊಡ್ಡಬಳ್ಳಾಪುರ ಹೊರಟರು. ನಿಜವಾಗ್ಲೂ ಬೇಜಾರಾಯ್ತು. ಇಷ್ಟು ದಿನ ಎಲ್ಲರ ಜೊತೆಲಿದ್ದು ಎಲ್ಲ ಹೋಗ್ತಾರೆ, ಒಬ್ಳೇ ಇರ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಜೊತೆಗೆ ನಮ್ಮ ಅತ್ತೇನು ನಮ್ ಗುಂಡನ್ ನೋಡ್ಕೊಳ್ಬೇಕು ಅಂತ ಅವರು ದೊಡ್ಡಬಳ್ಳಾಪುರ ಹೋಗ್ತಾ ಇದ್ರು. ಬರ್ತೀನಿ, ಹೇಳ್ತೀನ, ಸರಿ ಮಾಮಂಗೆ ಹೇಳ್ತೀನ. ಅವ್ರನ್ನ ಹುಷಾರಾಗಿ ಕಳ್ಸ್ಕೊಟ್ಟು ನನ್ನ ಕೆಲಸ ಸ್ಟಾರ್ಟ್ ಆಯ್ತು. ತುಂಬಾ ದಿನದಿಂದ ಕಾರ್ ಕ್ಲೀನ್ ಮಾಡಿದ್ದಿಲ್ಲ, ಸೊ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಕಾರ್ ಕ್ಲೀನಿಂಗ್ ಕೆಲಸ ಇಟ್ಕೊಂಡೆ. ನಿಜವಾಗ್ಲೂ ಕಾರ್ ಕ್ಲೀನ್ ಮಾಡೋದಂತೂ ಅಷ್ಟೊಂದು ಈಸಿ ಕೆಲಸ ಅಲ್ವೇ ಅಲ್ಲ. ನನಗೆ 2 ಅವರ್ ಆಯ್ತು ಗಾಡಿ ಎಲ್ಲ ಕ್ಲೀನ್ ಮಾಡಿ ಒಳ್ಳೆ ರೀತಿಯಾಗಿ ಗಾಡಿ ಕವರ್ ಮುಚ್ಚಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಕೊನೆಗೆ ಟ್ಯಾಬ್ಲೆಟ್ ನುಂಗೋದಿತ್ತು. ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಅಜ್ಜಿ ಮನೆ ಹತ್ರ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಅಜ್ಜಿ ಮನೆ ಹತ್ರ. ಇವರು ನಮ್ಮ ಅಮ್ಮನ ಅಮ್ಮ. ನೋಡಿ, ಅಜ್ಜಿ ಪ್ರೀತಿ ಅಂದ್ರೇನೆ ಹೀಗೆ ಅಲ್ವಾ. ನಮ್ಮ ಮೊಮ್ಮಕ್ಕಳು ಎಷ್ಟೇ ದೊಡ್ಡವರಾಗ್ಲಿ ಆ ಅಜ್ಜಿಗಿರುವಂತ ಮೊಮ್ಮಕ್ಕಳ ಮೇಲೆ ಇರುವಂತಹ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಇವರೇ ನೋಡಿ ನನ್ನ ಜೀವ, ನನ್ನ ತಾತ ನನಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ, ಚಿಕ್ಕವಳಿದ್ದಾಗ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತಂತೆ, ಬದುಕೋದೇ ತುಂಬ ಕಷ್ಟ ಆಗಿತ್ತಂತೆ. ಆ ಸಮಯದಲ್ಲಿ ಉಳಿಸಿದಂಥ ನನ್ನ ತಾತ ಇವತ್ತಿಲ್ಲ, ಆದರೆ ನನಗೆ ಅವ್ರ ನೆನಪು ಸದಾ ಕಾಡ್ತಾ ಇರುತ್ತೆ. ಹಾಗೆ ಈವ್ನಿಂಗ್ ಒಂದು ನಮ್ಮ ಫ್ರೆಂಡ್ ಸ್ಕೂಲ್ ಮೇಟ್ದು ಮ್ಯಾರೇಜ್ ಇತ್ತು, ಹೋಗಿ ಬರೋಣ ಅಂತ ಹೇಳಿ ಕಾರಲ್ಲಿ ಹೊರಟ್ವಿ. ಇವನು ನಮ್ಮ ಸ್ಕೂಲ್ ಫ್ರೆಂಡ್, ನನಗೂ ಬರೋದಿಗೂ ಸ್ಕೂಲ್ ಫ್ರೆಂಡ್ ಇವನು. ಇಬ್ಬರಿಗೂ ಹೊಟ್ಟೆ ಬಂದಿದೆ ಸೇಮ್ ಆಗಿ. ಕ್ರಿಕೆಟ್ ಅಭಿಮಾನಿ ಇವನು. ಕೊನೆಗೂ ನಮ್ಮ ಹುಡುಗರೆಲ್ಲ ಹಳ್ಳಕ್ ಬೀಳ್ತಾ ಇದ್ದಾರೆ. ಏನೋ 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳಿ ಒಂದೇ ಸ್ಕೂಲು, ಒಂದೇ ಕ್ಲಾಸು, ಬೆಂಚು, ಎದುರು ಬೆಂಚು. ಆದ್ರೆ ಈಗ ನಾನು ಹೆಂಡತಿ. ಹೊತ್ತಲ್ಲೇ ನನ್ನ ಫ್ರೆಂಡ್ ಶೋಭಾ ಕೂಡ ಬಂದ್ಲು. ಸ್ಕೂಲ್ ಫ್ರೆಂಡ್ಸ್ನ ಎಷ್ಟೇ ಜನ್ಮ ಬಂದರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಕೂಲಲ್ಲಿ ಕಳೆದಂತಹ ಕ್ಷಣಗಳನ್ನ ಮರೆಯೋದಕ್ಕೂ ಸಾಧ್ಯ ಇಲ್ಲ. ಇವಳು ಶೋಭಾನ ಮಗಳು. ಆಗ ಸ್ಕೂಲಲ್ಲಿ ನಾನು ಶೋಭಾನೇ ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಯಾವುದೇ ಪ್ರೋಗ್ರಾಮ್ ಇಲ್ಲಿ ನಾವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ವಿ. ಇವತ್ತು ರೋಸ್ ಡೇ, ಅದಕ್ಕೆ ನಾನು ಮಿಸಸ್ ಇವತ್ತು ನಾನು ರೋಸ್ ಕೊಡ್ತಾ ಇದ್ದೆ. ಮಳೆ ಬಿಲ್ಲೆ ಮಾತಾಡು, ನನ್ನ ಪ್ರೀತಿ ಕಾಪಾಡು. ತಂಗಿ ಮನೆಗೆ ಗಂಡು ಹೆಣ್ಣಿಗೆ ಒಳ್ಳೇದಾಗ್ಲಿ, ಒಳ್ಳೆ ಸಂಸಾರ ಮಾಡಿ ಜೀವನದಲ್ಲಿ ಯಾವಾಗ್ಲೂ ಸುಖವಾಗಿರಿ ಅಂತ ಹೇಳಿ ಅವರನ್ನ ಹಾರೈಸಿ ಕೊನೆಗೆ ನಾವು ಬಂದಿದ್ದೆ ಊಟದ ಕಡೆಗೆ. ಒಳ ಕುತ್ಕೊಂಡು ಊಟ ಮಾಡೋಣ ಅಂದ್ರೆ ತುಂಬಾ ಇಕ್ಕಟ್ಟಿತ್ತು ಅಂತ ಹೇಳಿ ಹೊರಗಡೆ ಈ ತರ ಒಂದು ಟೇಬಲ್ ಹಾಕ್ಸಿದ್ರು. ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇವತ್ ನಾವು ಹೋಗಿದ್ ಮದ್ವೆಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸಣ್ಣ ರೋಡು, ನಮ್ಗೆ ಅದ್ ಯಾವ್ದಂತಾನೆ ಗೊತ್ತಾಗಿಲ್ಲ. ಆದ್ರೆ ನಮ್ ಬರತ್ ಎಷ್ಟ್ ಚೆನ್ನಾಗಿ ಗಾಡಿ ಓಡಿಸ್ತಾ ಗೊತ್ತಾ. ತುಂಬಾ ಸಖತ್ ಇಕ್ಕಟ್ ರೋಡು, ಫುಲ್ ಗುಂಡಿಗಳು, ಸಿಕ್ಕಾಪಟ್ಟ ಲೆಫ್ಟ್ ರೈಟ್ ಅಂದ್ರೆ ನಾನು ಫಸ್ಟ್ ಮತ್ತೆ ರೋಡಿಗೆ ಹೋದ ಹಂಗಂದ್ರೆ ನಾನು ಎಲ್ಲೂ ಗಾಡಿ ಹಾಕೊಂಡಿಲ್ಲ, ಚೆನ್ನಾಗಿ ಓಡಿಸ್ದೆ. ಇದಕ್ಕೆಲ್ಲ ಕಾರಣ ನಮ್ಮ ಹೆಂಡತಿ ಸಪೋರ್ಟಿಂಗು. ಅವಳಿಗೆ ಕೂತ್ಕೊಡಿ ರೈಟ್ ಲೆಫ್ಟ್ ಅಂತ ಅವಳು ಆಚಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇಲ್ಲ ಆಕ್ಚುಲಿ ಏನಾಯ್ತು ಗೊತ್ತಾ, ಆಚೆ ಮಿಸ್ಸಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕಾಯ್ತು. ನಾನು ಸಿಕ್ಕಾಪಟ್ಟೆ ಎದ್ರುಕೊಳ್ತೀನಿ ಆಯ್ತಾ. ಅದ್ರಲ್ಲಿ ಬರತ್ತಿಗೆ ತುಂಬಾ ಧೈರ್ಯ, ನನಗೂ ಗಾಡಿ ಓಡ್ಸಕ್ ಬರುತ್ತೆ, ಆದ್ರೆ ತುಂಬಾ ಭಯ. ಯಾಕಂದ್ರೆ ಹೊಸ ಕಾರ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆದ್ರೂ ವೆಲ್ ಡನ್, ನನ್ ಗಂಡ ಚೆನ್ನಾಗಿ ಗಾಡಿ ಓಡಿಸ್ದ. ಕಂಗ್ರಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ಈಗ ನಾವೀಗ ವಿಶಾಲ್ ಮಠಕ್ಕೆ ಹೋಗ್ತಾ ಇದ್ವಿ. ನಾಳೆ ನಮ್ಮ ಮಿಸಸ್ ಫ್ರೆಂಡ್ ಮಗುಂದು ನಮ್ಮ ಕಡೆ ಇದೆ ಅಂತೆ. ಕಾಲೇಜ್ ಫ್ರೆಂಡ್ ಮಗುದು ನೇಮಿಂಗ್ ಸೆರೆಮನಿ ಇದೆ. ಸೊ ಅದಕ್ಕೆ ವಿಶಾಲ್ ಮಠಲ್ಲಿ ಹೋಗಿ ಒಂದ್ ಗಿಫ್ಟ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ. ನೋಡೋಣ ಏನ್ ಗಿಫ್ಟ್ ಸಿಗುತ್ತೆ ಅಂತ. ಬನ್ನಿ.
ನಾನು ಇಷ್ಟಪಟ್ಟೆ ಅಂತ ಹೇಳಿ ನನಗೆ ಈ ಗೊಂಬೆನ ಭರತ್ ಕೊಡಿಸ್ದ. ತುಂಬಾ ಚೆನ್ನಾಗಿದೆ. ನನಗೊಂದು ಗಿಫ್ಟ್, ನನ್ನ ಹೆಂಡತಿಗೊಂದು ಗಿಫ್ಟ್. ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕಿ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಒಂದು ನೋಟ್ಬುಕ್ ತಗೊಳಕ್ಕೆ ದುಡ್ಡು ಇರ್ತಾ ಇದ್ದಿಲ್ಲ. ಹೌದು, ಹಾಳೆಗಳೆಲ್ಲ ಜೋಡಿಸಿ ಒಂದು ರಟ್ ಮಾಡ್ಕೊಂಡು ಅದ್ರಲ್ಲೊಂದು ಬುಕ್ ಮಾಡ್ಕೊಂಡು ಬರೀತಿದ್ವಿ. ಇವಾಗಿನ ಮಕ್ಳಿಗೆಲ್ಲ ಆ ಕಾಲ ಮತ್ತೆ ಹುಡುಕಿದ್ರು ಸಿಗಲ್ಲ. ಎಲ್ಲ ನೋಡಿದ್ಮೇಲೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀವಿ ಅಷ್ಟೇ.